RCB ತಂಡ ಈ ಬಾರಿ ಉತ್ತಮ ಪ್ರದರ್ಶನದೊಂದಿಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಡೆಲ್ಲಿ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಜಿಟಿ ಗುಜರಾತ್ ಟೈಟನ್ಸ್ ತಂಡ 18 ಅಂಕದೊಂದಿಗೆ ಅಗ್ರಸ್ಥಾನದಲ್ಲಿ ಇದೆ. ಇನ್ನು ಪಂಜಾಬ್ ಮತ್ತು ಬೆಂಗಳೂರು ತಂಡಗಳು ತಲಾ 17 ಅಂಕ ಪಡೆದು ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿವೆ. RCB 2ನೇ ಸ್ಥಾನ ಅಲಂಕರಿಸಿದರೆ ಪಂಜಾಬ್ 3ನೇ ಸ್ಥಾನದಲ್ಲಿದೆ. ಇನ್ನು ಉಳಿದ ಒಂದು ಸ್ಥಾನಕ್ಕಾಗಿ ಮುಂಬೈ, ಲಕ್ನೋ ಸೇರಿದಂತೆ ಇತರೆ ತಂಡಗಳ ನಡುವೆ ಪೈಪೋಟಿ ನಡೆಯುತ್ತೆ. ಈ ಬಾರಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿ ಅಭಿಮಾನಿಗಳ ಮನ ಗೆದ್ದಿರೋ RCB ತಂಡ ಸಹ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿರೋದ್ರಿಂದ ಈ ಬಾರಿ ಕಪ್ ಗೆಲ್ಲುವ ನೆಚ್ಚಿನ ತಂಡ ಆಗಿದೆ. ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ. ಬಹಳ ವರ್ಷಗಳ ಕನಸು RCB ಗೆಲ್ಲುತ್ತೆ, ಕಪ್ಪನ್ನು ಗೆಲ್ಲುತ್ತೆ ಅಂತೇಳಿ. ಆದರೆ ಇದುವರೆಗೂ ಸಹ RCBಗೆ ಕಪ್ಪನ್ನು ಗೆಲ್ಲಲಿಕ್ಕೆ ಆಗಿಲ್ಲ. ಆದರೆ ಈಗ ಮತ್ತೆ ಪ್ಲೇ ಆಫ್ಗೆ ಬಂದಿದೆ. ಪ್ಲೇ ಆಫ್ನಲ್ಲಿ ಈ ಬಾರಿಯಾದರೂ RCB ಕಪ್ ಗೆಲ್ಲುತ್ತಾ ಅನ್ನೋದು ಎಲ್ಲರ ನಿರೀಕ್ಷೆಯಾಗಿದೆ. ಈಗ 3 ತಂಡಗಳು ಪ್ಲೇ ಆಫ್ನಲ್ಲಿವೆ. ಡೆಲ್ಲಿ ವಿರುದ್ಧ ಗೆದ್ದಂತ ಜಿಟಿ 18 ಅಂಕದೊಂದಿಗೆ ಅಗ್ರಸ್ಥಾನದಲ್ಲಿದೆ ಮತ್ತು ಪಂಜಾಬ್ ತಂಡವೂ ಸಹ ಪ್ಲೇ ಆಫ್ಗೆ ಬಂದಿದೆ. ಇನ್ನುಳಿದ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇದೆ. 4ನೇ ತಂಡ ಯಾವುದು ಪ್ಲೇ ಆಫ್ಗೆ ಬರುತ್ತೆ ಅಂತೇಳಿ. ಆದರೆ ಈಗ RCB ಪ್ಲೇ ಆಫಲ್ಲಿದೆ. 18 ವರ್ಷ ಈ ಸೀಸನ್ IPL ಶುರುವಾಗಿ ಒಂದು ಬಾರಿಯೂ ಸಹ RCB ಕಪ್ ಗೆದ್ದಿಲ್ಲ. ಈ ಸಲ ಕಪ್ ನಮ್ಮದೇ ಅನ್ನುವಂಥ ಒಂದು ವಾಕ್ಯ ಟ್ರೆಂಡ್ ಆಗಿನೇ 10 ವರ್ಷ ಆಗ್ತಾ ಬಂತು. ಆದರೆ ಈ ಬಾರಿ ಕಪ್ ಗೆಲ್ಲುತ್ತಾ? RCB ಮಹಿಳಾ ತಂಡ ಈಗಾಗಲೇ ಕಪ್ ಗೆದ್ದಿದೆ. ಪುರುಷರ ತಂಡ ಕಪ್ ಗೆಲ್ಲದೆ ಯಾವಾಗ ಆತ? RCB ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಬಾರಿ ಏನಾಗುತ್ತೆ ನೋಡೋಣ.